ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಯೋಜನೆ ತುಂಬ ಅದ್ಭುತ ಫಲಗಳನ್ನು ನೀಡುತ್ತವೆ. ವಿಶೇಷವಾಗಿ ಈ ಬಾರಿ ಅಪರೂಪದ ಯೋಗವೊಂದು ರೂಪುಗೊಳ್ಳಲಿದ್ದು ಕೆಲ ರಾಶಿಯವರ ಅದೃಷ್ಟ ಬದಲಾಯಿಸಲಿದೆ. ಒಂದು ತಿಂಗಳಲ್ಲಿ 3 ಬಾರಿ ವೃಶ್ಚಿಕ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳಲಿದ್ದು 12 ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರಲಿದೆ. ಹಾಗಾದರೆ ಇದರ ಶುಭ ಹಾಗೂ ಅಶುಭ ಫಲಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಚಾರಕ್ಕೆ ವಿಶೇಷ ಮಹತ್ವವಿದೆ. ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಸಂಯೋಗಗೊಂಡಾಗ ಶುಭ ಹಾಗೂ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ. ಆ ನಿಟ್ಟಿನಲ್ಲಿ ನವೆಂಬರ್ 18ರಿಂದ ಡಿಸೆಂಬರ್ 18ರವರೆಗೆ ಒಂದು ತಿಂಗಳಲ್ಲಿ ವೃಶ್ಚಿಕ ರಾಶಿಯಲ್ಲಿ 3 ಬಾರಿ ತ್ರಿಗ್ರಾಹಿ ಯೋಗ ಸೃಷ್ಟಿಯಾಗಲಿದೆ. ಇದು ತುಂಬ ಅಪರೂಪದ ಯೋಗವಾಗಿದ್ದು 12 ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರಲಿದೆ. ಈ ಯೋಗ ಆರ್ಥಿಕ ಲಾಭ, ವೃತ್ತಿ ಮತ್ತು ವ್ಯಾಪಾರದಲ್ಲಿ ಯಶಸ್ಸು, ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮಾತ್ರವಲ್ಲದೆ ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಸಲಿದೆ. ಸಂಪತ್ತು, ಆಸ್ತಿಯನ್ನು ವೃದ್ಧಿಸಿ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ಒಂದು ತಿಂಗಳಲ್ಲಿ 3 ಬಾರಿ ತ್ರಿಗ್ರಾಹಿ ಯೋಗ. ತ್ರಿಗ್ರಾಹಿ ಯೋಗ ಒಂದು ನಿರ್ದಿಷ್ಟ ರಾಶಿಯಲ್ಲಿ 3 ಗ್ರಹಗಳು ಒಟ್ಟಿಗೆ ಸೇರುವ ಸಂಯೋಗವಾಗಿದೆ. ಹಾಗಾದರೆ ಯಾವ ದಿನಾಂಕದಂದು ಈ ಅದೃಷ್ಟ ತರುವ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು ಎಂದು ಈಗ ತಿಳಿಯೋಣ. ಈಗಾಗಲೇ ಅಕ್ಟೋಬರ್ 27ರಂದು ಬುಧ ವೃಶ್ಚಿಕ ರಾಶಿಗೆ ಸಂಚಾರ ಮಾಡಿದ್ದಾನೆ. ಅಕ್ಟೋಬರ್ 29ರಂದು ಮಂಗಳ ಕೂಡ ವೃಶ್ಚಿಕ ರಾಶಿಯನ್ನು ತಲುಪಿದ್ದಾನೆ. ಇದೀಗ ನವೆಂಬರ್ 18ಕ್ಕೆ ಸೂರ್ಯ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ. ಬುಧ, ಮಂಗಳ, ಸೂರ್ಯ ಈ 3 ಗ್ರಹಗಳ ಸಂಯೋಜನೆಯಿಂದಾಗಿ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ 18ಕ್ಕೆ ತ್ರಿಗ್ರಾಹಿ ಯೋಗ ರೂಪುಗೊಳ್ಳಲಿದೆ. ಇನ್ನು ನವೆಂಬರ್ 25ಕ್ಕೆ ಬುಧ ವೃಶ್ಚಿಕ ರಾಶಿಯಿಂದ ಹಿಮ್ಮುಖವಾಗಿ ತುಲಾ ರಾಶಿಗೆ ಸಾಗಲಿದ್ದಾನೆ. ನವೆಂಬರ್ 28ಕ್ಕೆ ಶುಕ್ರ ವೃಶ್ಚಿಕ ರಾಶಿಗೆ ಸಂಚಾರ ಮಾಡಲಿದೆ. ಈ ವೇಳೆ ಶುಕ್ರ, ಸೂರ್ಯ, ಮಂಗಳನೊಂದಿಗೆ ವೃಶ್ಚಿಕ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ಸೃಷ್ಟಿಯಾಗಲಿದೆ. ಜೊತೆಗೆ ಡಿಸೆಂಬರ್ 12ಕ್ಕೆ ವೃಶ್ಚಿಕ ರಾಶಿಯಿಂದ ಮಂಗಳ ಹೊರಬಂದು ಧನು ರಾಶಿಗೆ ಸಂಚಾರ ಮಾಡಲಿದ್ದಾನೆ. ಇದೇ ಡಿಸೆಂಬರ್ 12ಕ್ಕೆ ಬುಧ ತುಲಾ ರಾಶಿಯಿಂದ ನೇರವಾಗಿ ಸಂಚಾರ ಮಾಡಿ ವೃಶ್ಚಿಕ ರಾಶಿಗೆ ಆಗಮಿಸಲಿದ್ದಾನೆ. ಈ ವೇಳೆ ಬುಧ, ಸೂರ್ಯ ಹಾಗೂ ಶುಕ್ರನಿಂದ ವೃಶ್ಚಿಕ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು. ಈ 3 ರಾಶಿಗಳು ಡಿಸೆಂಬರ್ 18ರವರೆಗೆ ವೃಶ್ಚಿಕ ರಾಶಿಯಲ್ಲಿ ಇರಲಿದೆ. ಹೀಗೆ ವೃಶ್ಚಿಕ ರಾಶಿಯಲ್ಲಿ ಒಂದು ತಿಂಗಳಲ್ಲಿ 3 ಬಾರಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು. ಹಾಗಾದರೆ 12 ರಾಶಿಗಳ ಮೇಲೆ ಇದರ ಫಲಾಫಲವೇನು ಎಂದು ಈಗ ತಿಳಿಯೋಣ. ಮೇಷರಾಶಿ. ಮೇಷರಾಶಿಯ 8ನೇ ಮನೆಯಲ್ಲಿ ಒಂದು ತಿಂಗಳಲ್ಲಿ 3 ಬಾರಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು. ಈ ಯೋಗದಿಂದಾಗಿ ಮೇಷರಾಶಿಯವರಿಗೆ ಮಿಶ್ರ ಫಲಗಳು ಸಿಗಲಿವೆ. ಈ ಸಮಯದಲ್ಲಿ ಮೇಷರಾಶಿಯವರು ದಾಂಪತ್ಯ ಸುಖವನ್ನು ಅನುಭವಿಸುತ್ತಾರೆ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಸಿಗಲಿದೆ. ಹಣಕಾಸಿನ ಹರಿವು ಹೆಚ್ಚಳವಾಗುವುದು. ಬುಧ, ಮಂಗಳ, ಸೂರ್ಯ, ಶುಕ್ರನಿಂದ ಅನಿರೀಕ್ಷಿತ ಶುಭ ಫಲಗಳನ್ನು ನೀವು ಅನುಭವಿಸುವಿರಿ. ಆದಾಯದಲ್ಲಿ ಹೆಚ್ಚಳ, ಪ್ರತಿಯೊಂದು ಕೆಲಸದಲ್ಲಿ ಅದೃಷ್ಟ. ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಇದಾಗಿದೆ. ಜ್ಞಾನ ವೃದ್ಧಿಯಾಗುವುದು. ಓದಿನಲ್ಲಿ ಶಿಕ್ಷಕರ ನೆಚ್ಚಿನ ವಿದ್ಯಾರ್ಥಿ ನೀವಾಗುತ್ತೀರಿ. ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿ ಹೊಸ ವಾಹನ, ಮನೆ ಖರೀದಿ ಮಾಡಬಹುದು. ಒಟ್ಟಾರೆಯಾಗಿ ಮೇಷ ರಾಶಿಯವರಿಗೆ ಈ ಯೋಗ ಶುಭ ಫಲಗಳನ್ನೇ ನೀಡಲಿದೆ. ವೃಷಭ ರಾಶಿ. ವೃಷಭ ರಾಶಿಯ 7ನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ತಿಂಗಳಲ್ಲಿ 3 ಬಾರಿ ಸೃಷ್ಟಿಯಾಗುವುದು. ಈ ಯೋಗ ವೃಷಭ ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸಲಿದೆ. ನೀವು ಈ ಸಮಯದಲ್ಲಿ ಹಿಂದೆಂದೂ ಕೇಳಿ ಕಂಡರಿಯದಷ್ಟು ಸಂತೋಷ, ಆರ್ಥಿಕ ಲಾಭವನ್ನು ಪಡೆಯುವಿರಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಅಂದುಕೊಂಡ ಕೆಲಸವನ್ನು ಪ್ರಾರಂಭಿಸಿ ಅದರಿಂದ ಸಾಕಷ್ಟು ಧನಲಾಭ ನಿಮ್ಮದಾಗುವುದು. ಅಲ್ಲದೆ ಹೊಸ ಉದ್ಯೋಗಾವಕಾಶಗಳು, ವ್ಯವಹಾರದಲ್ಲಿ ಲಾಭ ಹೆಚ್ಚಾಗಲಿದೆ. ವೈವಾಹಿಕ ಜೀವನ ಸುಖಕರವಾಗಿರುವುದು ಮಾತ್ರವಲ್ಲದೆ ಸೌಕರ್ಯಗಳು ಹೆಚ್ಚಳವಾಗುತ್ತವೆ. ನಿಮ್ಮೆಲ್ಲ ಆಸೆಗಳು ಈಡೇರುವ ಪರ್ವಕಾಲ ಇದು.
ಹಿಂದೆ ಇದ್ದ ಸಾಲಗಳು ತೀರಿ ಹೋಗಿ ಮುರಿದು ಬಿದ್ದ ಸಂಬಂಧಗಳು ಮತ್ತೆ ಒಂದಾಗುವ ಸುಸಂದರ್ಭ ಇದಾಗಿದೆ. ದಾಂಪತ್ಯದಲ್ಲಿ ಹಿಂದೆಂದಿಗಿಂತಲೂ ಸಂತೋಷ, ನೆಮ್ಮದಿ ಕಾಣುವಿರಿ. ಅಲ್ಲದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಬಯಸಿದ ಕೋರ್ಸ್ ಸಿಗಲಿದೆ. ಓದಿನಲ್ಲಿ ಆಸಕ್ತಿ, ಆತ್ಮವಿಶ್ವಾಸ ಹೆಚ್ಚಾಗುವುದು. ಪೋಷಕರಿಗೆ ಈ ರಾಶಿಯ ಮಕ್ಕಳು ಕೀರ್ತಿ ತರಲಿದ್ದಾರೆ. ಒಟ್ಟಾರೆಯಾಗಿ ವರ್ಷದ ಕೊನೆಯ ತಿಂಗಳು ವೃಷಭ ರಾಶಿಯವರ ಜೀವನ ಬದಲಾಗುವುದು ಗ್ಯಾರಂಟಿ. ಮಿಥುನ ರಾಶಿ. ಮಿಥುನ ರಾಶಿಯ 6ನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ಒಂದು ತಿಂಗಳಲ್ಲಿ 3 ಬಾರಿ ರೂಪುಗೊಳ್ಳುವುದು. ನವೆಂಬರ್ 18ರಿಂದ ಡಿಸೆಂಬರ್ 18ರವರೆಗಿನ ಮಧ್ಯಭಾಗದಲ್ಲಿ ರೂಪುಗೊಳ್ಳುವ ಈ ಯೋಗ ಮಿಥುನ ರಾಶಿಯವರಿಗೆ ಕೆಲ ಕ್ಷೇತ್ರದಲ್ಲಿ ಖ್ಯಾತಿ ಹೆಚ್ಚಿಸಲಿದೆ. ಈ ರಾಶಿಯ ರೈತರು ಈ ಸಮಯದಲ್ಲಿ ಮುಟ್ಟಿದೆಲ್ಲವೂ ಚಿನ್ನವಾಗುವುದು. ರೈತರ ಶ್ರಮಕ್ಕೆ ಸೂರ್ಯದೇವನ ಆಶೀರ್ವಾದದಿಂದ ಅಧಿಕ ಲಾಭ ಸಿಗಲಿದೆ. ಇನ್ನು ಈ ರಾಶಿಯ ಕಾರ್ಮಿಕರು, ಚಾಲಕರು, ಗಾರ್ಮೆಂಟ್ಸ್ ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ ಸಾಕಷ್ಟು ಆದಾಯ ಹರಿದು ಬರುವುದು. ನಿಮ್ಮ ಶ್ರಮಕ್ಕೆ ದುಪ್ಪಟ್ಟು ಹಣ ಸಿಗುವ ಸಮಯ ಇದು. ಹಿಂದೆ ಇದ್ದ ಸಾಲಗಳನ್ನು ನೀವು ತೀರಿಸುವಿರಿ. ಸ್ವಂತ ಉದ್ಯಮವನ್ನು ನೀವು ಈ ಸಮಯದಲ್ಲಿ ಶುರು ಮಾಡಬಹುದು. ಬುಧನ ಅನುಗ್ರಹದಿಂದಾಗಿ ನಿಮ್ಮ ಜ್ಞಾನ, ಬುದ್ಧಿವಂತಿಕೆ ಹೆಚ್ಚಾಗಲಿದೆ. ಎಲ್ಲವನ್ನು ಸಾಧಿಸುವ ಆತ್ಮವಿಶ್ವಾಸ ವೃದ್ಧಿಯಾಗುವುದು. ಮಂಗಳನ ಅನುಗ್ರಹದಿಂದಾಗಿ ಈ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಸಿಗಲಿದೆ. ಕಟಕ ರಾಶಿ. ಕಟಕ ರಾಶಿಯ 5ನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ಒಂದು ತಿಂಗಳಲ್ಲಿ 3 ಬಾರಿ ರೂಪುಗೊಳ್ಳುವುದು. ಈ ಯೋಗ ಕಟಕ ರಾಶಿಯವರ ಅದೃಷ್ಟವನ್ನು ಕುಲಾಯಿಸಲಿದೆ. ಸಂಪತ್ತು, ಸಕಲ ಸೌಕರ್ಯಗಳು ಈ ಸಮಯದಲ್ಲಿ ಹೆಚ್ಚಾಗಲಿದೆ. ಬಯಸಿದ ಐಷಾರಾಮಿ ಜೀವನವನ್ನು ನೀವು ನಡೆಸುವಿರಿ. ನಿಮ್ಮೆಲ್ಲ ಬಯಕೆಗಳು ಈಡೇರಿಕೆಯಾಗಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಬುಧನ ಅನುಗ್ರಹದಿಂದಾಗಿ ಕೆಲಸಗಳಲ್ಲಿ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುವುದು. ಕಡಿಮೆ ಶ್ರಮದಿಂದ ಹೆಚ್ಚು ಆದಾಯ ಪ್ರಾಪ್ತಿಯಾಗುವುದು. ಅಲ್ಲದೆ ಈ ಸಮಯದಲ್ಲಿ ನಿಮಗೆ ಈ ಹಿಂದೆ ಇದ್ದ ಆರೋಗ್ಯ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ಜೀವನ ನಡೆಸುವಿರಿ. ಸೂರ್ಯನ ಕೃಪೆಯಿಂದ ಹೊಸ ಲಾಭದಾಯಕ ಹುದ್ದೆಯನ್ನು ಈ ಸಮಯದಲ್ಲಿ ನೀವು ಶುರು ಮಾಡಬಹುದು. ಇನ್ನು ಈ ರಾಶಿಯ ಸರ್ಕಾರಿ ಕೆಲಸ ಮಾಡುವ ಶಿಕ್ಷಕರು, ಪೊಲೀಸ್, ವಕೀಲರು ಹಾಗೂ ರೈಲ್ವೆ ಸಿಬ್ಬಂದಿಗಳಿಗೆ ಅದೃಷ್ಟದ ಪರ್ವಕಾಲ ಇದಾಗಿದೆ. ಯಾವುದೇ ಕೆಲಸ ಮಾಡಿದರೂ ಅದರಿಂದ ಅಧಿಕ ಲಾಭ ಸಿಗಲಿದೆ. ಆದರೆ ಈ ಸಮಯದಲ್ಲಿ ಶತ್ರುಗಳ ಕಾಟ ಹೆಚ್ಚಾಗಬಹುದು. ಜಾಗರೂಕರಾಗಿರಿ. ಯಾರಿಗೂ ಹಣವನ್ನು ಕುರುಡಾಗಿ ನೀಡುವುದನ್ನು ತಪ್ಪಿಸುವುದು ಒಳ್ಳೆಯದು. ಸಿಂಹರಾಶಿ. ಸಿಂಹರಾಶಿಯ 4ನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳಲಿದೆ. ಈ ಯೋಗ ಸಿಂಹರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವುದು. ವ್ಯಾಪಾರದಲ್ಲಿ ಲಾಭ, ಅನೇಕ ಮೂಲಗಳಿಂದ ಆದಾಯ ಬರಲಿದೆ. ಕೆಲಸದಲ್ಲಿ ಕುಟುಂಬದ ಬೆಂಬಲ ಸಿಗಲಿದ್ದು ಬಾಕಿ ಇರುವ ಕೆಲಸಗಳನ್ನು ನೀವು ಪೂರ್ಣಗೊಳಿಸುವಿರಿ. ವಿದ್ಯಾರ್ಥಿಗಳಿಗೆ ಶುಭ ಕಾಲ ಇದಾಗಿದ್ದು ವಿದೇಶದಲ್ಲಿ ಓದಲು ಸೀಟ್ ಸಿಗಬಹುದು. ಇದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ. ಆರ್ಥಿಕ ಸ್ಥಿತಿ ಸುಧಾರಣೆಯನ್ನು ನೀವು ಕಾಣುವಿರಿ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಬುಧನಿಂದ ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹಿಂದೆ ಇದ್ದ ಸಾಲಗಳನ್ನು ನೀವು ತೀರಿಸುವಿರಿ. ಬಡವರಿಗೆ ಸಹಾಯ ಮಾಡುವ ಕಾರ್ಯದಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದು ಪುಣ್ಯದ ಫಲವನ್ನು ಹೆಚ್ಚಿಸಲಿದೆ. ಸ್ನೇಹಿತರಿಗೆ ಈ ಸಮಯದಲ್ಲಿ ನೀವು ಸಹಾಯ ಮಾಡಬಹುದು. ನಿಮ್ಮ ಆರ್ಥಿಕ ಜೀವನ ಸಾಕಷ್ಟು ಸುಧಾರಣೆಯನ್ನು ಕಾಣಲಿದೆ. ಹಿಂದೆ ಇದ್ದ ಹಣಕಾಸಿನ ಚಿಂತೆಗಳು ದೂರವಾಗಿ ನಿರುದ್ಯೋಗಿಗಳಿಗೆ ಅಂದುಕೊಂಡ ಉದ್ಯೋಗ ಸಿಗಲಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯ 3ನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳಲಿದ್ದು ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ. ಈ ಸಮಯದಲ್ಲಿ ನೀವಂದುಕೊಂಡಿದ್ದೆಲ್ಲವೂ ನೆರವೇರಲಿದೆ. ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ನೀವು ಕಾಣುವಿರಿ. ಶುಕ್ರದೇವನಿಂದ ದಾಂಪತ್ಯದಲ್ಲಿ ಸಂತೋಷ ಹಾಗೂ ಉದ್ಯೋಗದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಸಮಾಜದಲ್ಲಿ ಗೌರವ ಹಾಗೂ ಖ್ಯಾತಿ ಹೆಚ್ಚಾಗುವುದು. ನೀವು ಮಾಡಿದ ಯಾವುದೇ ಕೆಲಸ
ಈ ಸಮಯದಲ್ಲಿ ಕೈ ಹಿಡಿಯಲಿದೆ. ನಷ್ಟವಾಗುವ ಮಾತೇ ಇಲ್ಲ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುವುದು. ಆದರೆ ಇದಕ್ಕೆ ನಿಮ್ಮ ಶ್ರಮವೂ ಮುಖ್ಯ. ವ್ಯವಹಾರದಲ್ಲಿ ವೃದ್ಧಿಯಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಹಠಾತ್ ಆರ್ಥಿಕ ಲಾಭ ಸಿಗುವ ಪರ್ವಕಾಲ ಇದಾಗಿದೆ. ಈ ರಾಶಿಯ ಪ್ರೇಮಿಗಳಿಗೂ ಶುಕ್ರನ ಅನುಗ್ರಹದಿಂದ ಪ್ರೇಮ ವಿವಾಹವಾಗುವ ಅವಕಾಶ ಸಿಗುವುದು. ನಿಮ್ಮ ಪ್ರೇಮ ಪ್ರಸ್ತಾಪವನ್ನು ಮನೆಯಲ್ಲಿ ಮಾಡಬಹುದು. ಇದರಿಂದ ಮನೆಯಲ್ಲಿ ನೀವಂದುಕೊಂಡಂತೆ ಫಲಿತಾಂಶವನ್ನು ನೀವು ನಿರೀಕ್ಷೆ ಮಾಡಬಹುದು. ಒಟ್ಟಾರೆಯಾಗಿ ಈ ಸಮಯ ಕನ್ಯಾ ರಾಶಿಯವರಿಗೆ ಆದಾಯದ ಹೊಸ ಮೂಲಗಳು ತೆರೆಯಲಿವೆ. ಕೆಲಸದ ಸ್ಥಳದಲ್ಲಿ ಗೌರವವನ್ನು ಹೆಚ್ಚಿಸಲಿದೆ. ತುಲಾರಾಶಿ. ತುಲಾರಾಶಿಯ 2ನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು. ಈ ಸಮಯದಲ್ಲಿ ತುಲಾರಾಶಿಯವರ ಸಂಬಂಧಗಳಲ್ಲಿ ಸಾಮರಸ್ಯ ಹೆಚ್ಚಾಗಲಿದೆ. ನೀವು ರಾಜಕೀಯದಲ್ಲಿ ಇದ್ದರೆ ನಿಮ್ಮ ಗೌರವ ಮತ್ತು ನಿಮ್ಮ ಪ್ರಭಾವ ವೃದ್ಧಿಯಾಗಲಿದೆ. ಹಠಾತ್ ಆರ್ಥಿಕ ಲಾಭದೊಂದಿಗೆ ಆದಾಯದ ಹೊಸ ಮೂಲಗಳು ತೆರೆಯಬಹುದು. ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗಲಿದೆ. ಕೆಲಸದ ಸ್ಥಳದಲ್ಲಿ ಒತ್ತಡ ನಿವಾರಣೆಯಾಗುವುದು. ಮೇಲಾಧಿಕಾರಿಗಳ ಸಹಾಯ ಸಹಕಾರ ನಿಮ್ಮೊಂದಿಗೆ ಇರಲಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ವ್ಯಕ್ತಿತ್ವ ಸುಧಾರಿಸುತ್ತದೆ ಮತ್ತು ಯಶಸ್ಸು ಪ್ರಾಪ್ತಿಯಾಗಲಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ 1ನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ 1 ತಿಂಗಳಲ್ಲಿ 3 ಬಾರಿ ರೂಪುಗೊಳ್ಳುವುದು. ವೃಶ್ಚಿಕ ರಾಶಿಯವರ ಅದೃಷ್ಟ ಈ ಸಮಯದಲ್ಲಿ ಬದಲಾಗಲಿದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಶುಭ ಫಲಿತಾಂಶವನ್ನು ನೀವು ಪಡೆಯುವಿರಿ. ನಿಮ್ಮ ಆಸೆಗಳು ಈ ಸಮಯದಲ್ಲಿ ಈಡೇರುತ್ತವೆ. ಶುಕ್ರನ ಅನುಗ್ರಹದಿಂದಾಗಿ ದಾಂಪತ್ಯ ಸಂತೋಷ ಹೆಚ್ಚಾಗುವುದು. ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳು ನಿವಾರಣೆಯಾಗುವ ಸುಸಂದರ್ಭ ಇದಾಗಿದೆ. ಉದ್ಯೋಗದಲ್ಲಿ ಬಡ್ತಿಯೊಂದಿಗೆ ಹೊಸ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಉನ್ನತ ಸ್ಥಾನ ಸಿಗುವ ಸಾಧ್ಯತೆ ಕೂಡ ಹೆಚ್ಚು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯುವಿರಿ. ಆದರೆ ವ್ಯಾಪಾರ ಮಾಡುವವರು ಕೊಂಚ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಹೂಡಿಕೆ ಮಾಡುವುದರಿಂದ ದೂರವಿರುವುದು ಉತ್ತಮ. ಜೊತೆಗೆ ದೊಡ್ಡ ಹಣಕಾಸಿನ ವ್ಯವಹಾರ ಮಾಡುವಾಗಲೂ 100 ಬಾರಿ ಯೋಚಿಸಿ ದಾಖಲೆಗಳ ಮೇಲೆ ಸಹಿ ಹಾಕಿ. ಶತ್ರುಗಳ ಕುತಂತ್ರಕ್ಕೆ ಗುರಿಯಾಗುವ ಸಾಧ್ಯತೆ ಇದ್ದು ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇದರ ಹೊರತಾಗಿ ಈ ಸಮಯದಲ್ಲಿ ನೀವು ಆಸ್ತಿ ವಾಹನ ಖರೀದಿ ಮಾಡಬಹುದು. ಧನುರಾಶಿ. ಧನುರಾಶಿಯ 12ನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ 3 ಬಾರಿ ರೂಪುಗೊಳ್ಳುವುದು. ಈ ಯೋಗ ಧನುರಾಶಿಯವರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಶುಭ ಫಲಿತಾಂಶಗಳನ್ನು ನೀಡಲಿದೆ. ವ್ಯವಹಾರ ಮಾಡುವವರಿಗೆ ಹೊಸ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಈ ಸಮಯದಲ್ಲಿ ನಿಮಗೆ ಹೆಚ್ಚು ಬಡ್ತಿ ಸಿಗುವ ಸಾಧ್ಯತೆ ಇದ್ದು ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀವು ಕಾಣುವಿರಿ. ಈ ಹಿಂದೆ ಇದ್ದ ಆರ್ಥಿಕ ಬಿಕ್ಕಟ್ಟು ಅಂತ್ಯಗೊಳ್ಳಬಹುದು. ಶುಕ್ರನ ಕೃಪೆಯಿಂದ ಸಂತೋಷದ ಕ್ಷಣಗಳು ಮನೆಯಲ್ಲಿ ಆವರಿಸಲಿವೆ. ಕಾರ್ಯ ಸಾಮರ್ಥ್ಯದಿಂದ ಯಶಸ್ಸು ನಿಮ್ಮದಾಗಲಿದೆ. ವಿದೇಶ ಪ್ರಯಾಣದ ಅವಕಾಶವನ್ನು ನೀವು ಪಡೆಯುವಿರಿ. ನಿಮ್ಮ ಆರ್ಥಿಕ ಜೀವನ ಸಾಕಷ್ಟು ಸುಧಾರಣೆಯನ್ನು ಕಾಣಲಿದೆ. ವೈಯಕ್ತಿಕ ಸಂಬಂಧಗಳಲ್ಲಿ ಸುಧಾರಣೆಯನ್ನು ನೀವು ಕಾಣುವಿರಿ. ನಿಮ್ಮೆಲ್ಲ ಆಸೆಗಳು ಈಡೇರುವ ಪರ್ವಕಾಲ ಇದಾಗಿದೆ. ಆದರೆ ಬ್ಯಾಂಕ್ ಸಾಲ ಮಾಡುವುದು ಈ ಸಮಯದಲ್ಲಿ ಉತ್ತಮವಲ್ಲ. ಹೊಸ ವರ್ಷಕ್ಕೆ ಇದು ನಿಮ್ಮ ಆರ್ಥಿಕ ಜೀವನವನ್ನು ಪಾತಾಳಕ್ಕೆ ಇಳಿಸಬಹುದು. ಹೀಗಾಗಿ ಜಾಗರೂಕರಾಗಿರಿ. ಮಕರ ರಾಶಿ. ಮಕರ ರಾಶಿಯ 11ನೇ ಮನೆಯಲ್ಲಿ 1 ತಿಂಗಳಲ್ಲಿ 3 ಬಾರಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳಲಿದೆ. ಈ ಯೋಗ ಅಂದುಕೊಂಡ ಯಶಸ್ಸಿಗೆ ನಿಮ್ಮನ್ನು ಕರೆದೊಯ್ಯಲಿದೆ. ನಿಮ್ಮ ಆಸೆಗಳು ಈಡೇರುವ ಸಮಯ ಇದಾಗಿದೆ. ವಿದೇಶ ಪ್ರಯಾಣದ ಅವಕಾಶ ನಿಮಗೆ ಈ ಸಮಯದಲ್ಲಿ ಸಿಗಬಹುದು. ಆರ್ಥಿಕವಾಗಿ ಲಾಭ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರಲಿದೆ. ಶುಕ್ರದೇವ ನಿಮ್ಮ ದಾಂಪತ್ಯ ಸಂತೋಷವನ್ನು ಹೆಚ್ಚಿಸಲಿದ್ದಾನೆ. ಜೊತೆಗೆ ಸೂರ್ಯದೇವನಿಂದ ಸಕಲ ಸೌಕರ್ಯಗಳನ್ನು ನೀವು ಅನುಭವಿಸುವಿರಿ.
ವೃತ್ತಿ ಮತ್ತು ವ್ಯವಹಾರದಲ್ಲಿ ಶುಭ ಫಲಿತಾಂಶವನ್ನು ನೀವು ಪಡೆಯುವಿರಿ. ಹೊಸ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಉದ್ಯೋಗದಲ್ಲಿ ನೀವು ಬಡ್ತಿ ಪಡೆಯುವಿರಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ನಿಮ್ಮದಾಗಲಿದೆ. ನಿಮ್ಮೆಲ್ಲ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈಗ ನೀವು ಪಡೆಯುವಿರಿ. ಅಲ್ಲದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವುದು. ಪೋಷಕರಿಗೆ ಕೀರ್ತಿಯನ್ನು ಈ ಮಕ್ಕಳು ತರಲಿದ್ದಾರೆ. ವಿದೇಶದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸಿಗಲಿವೆ. ಆದರೆ ನಿಮ್ಮ ಏಳಿಗೆಯನ್ನು ಸಹಿಸದೆ ಶತ್ರುಗಳು ಕುತಂತ್ರ ಮಾಡಬಹುದು. ಜಾಗರೂಕರಾಗಿರಿ. ಕುಂಭರಾಶಿ. ಕುಂಭರಾಶಿಯ 10ನೇ ಮನೆಯಲ್ಲಿ 1 ತಿಂಗಳಲ್ಲಿ 3 ಬಾರಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು. ಇದರಿಂದಾಗಿ ನಿಮ್ಮ ಅದೃಷ್ಟದ ಪರ್ವಕಾಲ ಶುರುವಾಗಲಿದೆ. ಆರ್ಥಿಕ ಬಿಕ್ಕಟ್ಟು ಅಂತ್ಯಗೊಳ್ಳಬಹುದು. ಶುಕ್ರನ ಕೃಪೆಯಿಂದ ಸಂತೋಷದ ಕ್ಷಣಗಳನ್ನು ನೀವು ಆನಂದಿಸುವಿರಿ. ಕಾರ್ಯ ಸಾಮರ್ಥ್ಯದಿಂದ ಯಶಸ್ಸು ಸಿಗಲಿದೆ. ಮಂಗಳನು 10ನೇ ಮನೆಯಲ್ಲಿದ್ದರೆ ಅದು ನಿಮಗೆ ಉದ್ಯೋಗ, ವೃತ್ತಿ, ಖ್ಯಾತಿ ಮತ್ತು ಯಶಸ್ಸನ್ನು ತರುತ್ತದೆ. ಈ ಮನೆಯಲ್ಲಿ ಮಂಗಳನು ಬಲವಾಗಿದ್ದರೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಗಳಾಗಿರುತ್ತೀರಿ. ಶತ್ರುಗಳ ಮೇಲೆ ವಿಜಯ ಸಾಧಿಸುವುದು ಮಾತ್ರವಲ್ಲದೆ ಉತ್ತಮ ನಾಯಕರಾಗುವಿರಿ. ಮೀನರಾಶಿ. ಮೀನರಾಶಿಯ 9ನೇ ಮನೆಯಲ್ಲಿ 1 ತಿಂಗಳಲ್ಲಿ 3 ಬಾರಿ ತ್ರಿಗ್ರಾಹಿ ಯೋಗ ಸೃಷ್ಟಿಯಾಗಲಿದೆ. ವಿದೇಶ ಪ್ರಯಾಣದ ಅವಕಾಶ ಸಿಗಲಿದೆ. ಆರ್ಥಿಕವಾಗಿ ಲಾಭ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರುವುದು. ಸೂರ್ಯ ಶಿಕ್ಷಣ, ಸಂತಾನ ಮತ್ತು ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ನೀಡುತ್ತದೆ. ನವವಿವಾಹಿತರಿಗೆ ಗಂಡು ಸಂತಾನದ ಯೋಗವಿದೆ. ಆರ್ಥಿಕ ಯಶಸ್ಸು ಮತ್ತು ವೈಯಕ್ತಿಕ ಸಂತೋಷವನ್ನು ಈ ಸಮಯದಲ್ಲಿ ನೀವು ಕಾಣುವಿರಿ. ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವವನ್ನು ಈ ಯೋಗ ತರಲಿದೆ. ಶತ್ರುಗಳ ಮೇಲೆ ವಿಜಯ ಸಾಧಿಸಲು ಸಹಾಯ ಮಾಡುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.